ಮನೇಲಿ ಮಾಡಿರೋವಂಥ ಎಣ್ಣೆನೆ, ಹರಳೆ ಎಣ್ಣೆನೆ ನಾವು ತಲೆಗೆ ಹಚ್ಕೊಳೋದು. ಒಂದೊಂದು ಪಕ್ಷಿ ಒಂದೊಂದು ಥರ ಸೌಂಡ್ ಮಾಡ್ತಾವೆ ನೋಡು. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಅದಕ್ಕೆ ಬೇರೆ ಕಡೆ ಅವರೆಕಾಯಿ ಅಂದರೆ ಹಿಂಗಿರಬೇಕು, ಒಂದು ಉಳುಕ ಇಲ್ಲ ಏನಿಲ್ಲ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೀದೆ ಫಾಲೋ ಮಾಡಿ. ನಾನು ಮತ್ತು ನನ್ನ ಜೊತೆ ನಮ್ಮ ಶ್ರೀಮತಿಯವರು ನಮ್ಮ ಹೊಲದ ಹತ್ರ ತೋಟದ ಹತ್ರ ಬಂದಿದ್ದೀವಿ. ಇವತ್ತು ಶನಿವಾರ, ಹಂಗೆ ಮಾತಾಡ್ಕೊಂಡು ಮುಂದೆ ಇವತ್ತು ಶನಿವಾರ. ಜಾಣೆ ಮಗಳನ್ನ ಸ್ಕೂಲ್ಗೆಲ್ಲ ರೆಡಿ ಮಾಡಿ, ಮಾರ್ನಿಂಗ್ ಕ್ಲಾಸು ಮಕ್ಕಳಿಗೆ ಶನಿವಾರ ಬಂದರೆ ಸಾಕು, ಅಯ್ಯೋ ಯಾಕಾದ್ರೂ ಬರುತ್ತೋ ಅನ್ಸುತ್ತೆ ನಮಗಂತೂ. ಎದ್ದೇಳು ಅಂತ ಎದ್ದೇಳ್ಸೋ ಅಷ್ಟೊತ್ತು ಸಾಕಾಗುತ್ತೆ ಅವ್ರಿಗೆ. ಇಷ್ಟು ಬೇಗನಾ, ಇಷ್ಟೊತ್ತಿಗೆನಾ, ಇನ್ನೊಂದು 5 ನಿಮಿಷ 10 ನಿಮಿಷ ಅಂತ ಗೋಳಾಡ್ತಿರ್ತಾರೆ ಎದ್ದೇಳೋಕ್ಕೆ ಮಕ್ಕಳು. ಅವ್ರನ್ನ ಎದ್ದೇಳಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಸಾಕನ್ಸ್ಬಿಡುತ್ತೆ. ನಮಗೂ ಸಾಕನ್ನಿಸ್ಬಿಡ್ತು. ಎಲ್ಲರಿಗೂ ಹಂಗೆ ಅನ್ಸೋದು. ಮನೇಲಿ ಮಕ್ಕಳಿದ್ರೆ ಅಂದರೆ ಸ್ಕೂಲ್ಗೆ ಹೋಗೋ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಎಲ್ಲರಿಗೂ ಹಂಗೆ ಅನಿಸುತ್ತೆ. ಶನಿವಾರ ಅದು ಬೇರೆ ಸ್ವಲ್ಪ ಮೋಡ ಮುಚ್ಕೊಂಡಿರೋ, ಮೋಡ ಕವಿದ ವಾತಾವರಣ, ಆ ಥರ ಥಂಡಿ ಚಳಿ, ಅದಕ್ಕೆ ಮಕ್ಳಿಗೆ ಒಂಥರ ಬೇಗ ಎದ್ದೋಳೋದಕ್ಕೆ ಇಷ್ಟ ಆಗಲ್ಲ. ಅವಳು ಮಾಮೂಲಿ ಬೇರೆ ದಿನವೇ ಎದ್ದೋಳೋದೇ ಲೇಟು, 7:45 8 ಗಂಟೆ ಆ ಟೈಮಲ್ಲಿದ್ದು ರೆಡಿಯಾಗಿ ಹೋಗ್ತಾಳೆ. ಇವಾಗ ಬೇಗ 7:15 7 ಗಂಟೆಗೆಲ್ಲ ವ್ಯಾನ್ ಬಂದುಬಿಡುತ್ತೆ, ಹೋಗ್ಬೇಕು ಬೇಗ ಅಷ್ಟೊತ್ತಿಗೆ. ಅಂದರೆ ಶನಿವಾರ ತುಂಬ ಇದು ಅವಳು ಪಾಪ ಹಿಂಸೆ ಆಗುತ್ತೆ ಅವಳಿಗೆ. ರೆಡಿ ಮಾಡಿ ಕಳಿಸಿದ್ವಿ. ಆಮೇಲೆ ಚಳಿ ಥಂಡಿ ಸ್ವಲ್ಪ ಸ್ವೆಟ್ರೆಲ್ಲ ಹಾಕಿ ಕಳಿಸಿದ್ವಿ. ಅದಕ್ಕೆ ಅವಳನ್ನ ಕಳಿಸಿ ನಾವೆಲ್ಲ ತಿಂಡಿ ತಿಂದು ಈಗ ತೋಟದ ಹತ್ರ ಬಂದಿದ್ದೀವಿ. ಇವಾಗ ಟೈಮ್ ಬಂದು 11 ಗಂಟೆ ಆಗೈತೆ. ಆದರೆ ನೋಡಿರಿ ವೆದರು ನೋಡಿರಿ, ಎಲ್ಲಾದರೂ ಒಂಚೂರಾದರೂ ಬಿಸಿಲು ಕಾಣ್ತಿತ್ತಾ, ಅಥವಾ ಮಧ್ಯಾಹ್ನ 11 ಗಂಟೆ ಆಗೈತೆ ಅನಿಸುತ್ತಾ, ಎಲ್ಲ ಈಗ ಬೆಳಗಿನ ಜಾವ ಒಂದು 6 ಗಂಟೆ 7 ಗಂಟೆ ಆ ಥರ ಸ್ವಲ್ಪ ಬೆಳಕು ಬಂದೈತೆ, ಬಿಸಿಲು ಮಾತ್ರ ಇಲ್ಲ. ಸೂರ್ಯ ಎಲ್ಲ ಮಾಡೋದು ಮರೆಯಲ್ಲಿ ಮುಚ್ಕೊಬಿಟ್ಟಿದ್ದಾನೆ, ಥಂಡಿ ವಾತಾವರಣ ಸ್ವಲ್ಪ. ಈಗ ನಾನು ನಮ್ಮ ಶ್ರೀಮತಿಯವರು ಏನಕ್ಕೆ ಬಂದಿದ್ದೀವಿ ಅಂದರೆ, ಹೇಳ್ರಿ ಮೇಡಮ್ ಏನಕ್ಕೆ ಬಂದಿದ್ದೀವಿ? ಮುಂದೆ ಬಂದು ಹೇಳ್ರಿ, ಜೋರಾಗಿ ಪರವಾಗಿಲ್ಲ. ಅವರೆಕಾಯಿ ಕಿತ್ಕೊಂಡು ಹೋಗೋದಕ್ಕೆ. ಅವರೆಕಾಯಿ ಕಿತ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಅದೇ ಮೊನ್ನೆ ಲಾಸ್ಟ್ ಟೈಮ್ ನೋಡಿದ್ರಲ್ಲ, ತೊಗರಿ ಗಿಡ ಇದ್ವಲ್ಲ, ತೊಗರಿಕಾಯಿವಲ್ಲ, ಅದರಲ್ಲೇ ಒಂದೊಂದು ಅವರೆ ಗಿಡ ಐತೆ. ಅವರೆಕಾಯಿ ಎಲ್ಲ ಕಿತ್ಕೋಬೇಕು. ಇವಾಗ ಅವರೆಕಾಯಿ ಕಿತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಇದು ಔಡ್ಲ ಗಿಡ, ಗಿಡ ಅಂತಾರೆ, ಅಂದರೆ ಹರಳೆಣ್ಣೆ ಮಾಡ್ತಾರೆ. ಇದರಿಂದ ನಾವು ಬಳಸೋದು ಈ ಹರಳನ್ನ ಬೇಯಿಸಿ ಮನೇಲಿ ಮಾಡಿರೋ ಅಂಥ ಎಣ್ಣೆನೇ, ಹರಳೆಣ್ಣೆನೇ ನಾವು ತಲೆಗೆ ಹಚ್ಕೊಳೋದು. ಇದು ಸ್ವಲ್ಪ ಹಾಕಿದ್ವಿ, ಆದರೆ ಈ ತೊಗರಿ ಗಿಡದ ಗುಂಪಲ್ಲಿ ಬೆಳೆದಿಲ್ಲ ಈ ಗಿಡ. ಎಲ್ಲೋ ಒಂದು ಮೂಲೆಯಲ್ಲಿ ತೊಗರಿ ಗಿಡ ಕಮ್ಮಿ, ಅದಕ್ಕೆ ಇಲ್ಲಿ ಬೆಳೆದೈತೆ ನೋಡ್ರಿ. ಎಲ್ಲ ತೊಗರಿಕಾಯಿ ಎಲ್ಲ ಹಣ್ಣಾಗಿ ಒಣಗಿ ಇದಾಗ್ಬಿಟ್ಟೈತೆ. ಇದ್ರ ಮಧ್ಯೆ ಅವರೆ ಗಿಡ ಅಲ್ಲೊಂದವೆ. ನಮ್ಮ ಶ್ರೀಮತಿಯವರು ಅವರೆಕಾಯಿ ಕಿತ್ಕೋತಾವ್ರೆ. ಇದು ಎಳೆದ ಬಲ್ತಿರೋದಾ? ಬಲ್ತೈತಾ? ಬಲ್ತೈತೆ. ಇದು ಎಳೆದ್ ನೋಡಿ, ಇನ್ನು ಸ್ವಲ್ಪ ಸೊಟ್ಟು. ನೋಡ್ರಿ, ಎಲ್ಲ ಇಷ್ಟೆಲ್ಲ ಪೆದೆ ಸ್ಯಾದ್ರೆ ಏನೋ ಗುಂಪು. ಇದ್ರ ಮಧ್ಯೆ ಹುಡ್ಕೊಂಡು ಕಿತ್ಕೋಬೇಕು ಅವರೆಕಾಯಿನೆಲ್ಲವೇ ಅಂತ ನೋಡಿಕೊಂಡು. ನಾನು ಆ ಕಡೆ ಕೀಳ್ತೀನಿ, ನಿನ್ನ ಈ ಕಡೆ ಕಿತ್ಕ, ಆಯ್ತಾ? ಕಳಿಸ್ತಾವ ನಿಂಗೆ ಅವರೆಕಾಯಿ? ಅಲ್ಲ, ಇದ್ರ ಮಧ್ಯೆ ಗುಂಪಲ್ಲಿ ಏನು ಸಖತ್ತಾಗಿದೆ ನೋಡಿ ಅವರೆಕಾಯಿ. ಉಳುಕನೇ ಇಲ್ಲ, ಇದು ಯಾವುದೋ ಒಂದು ಸಖತ್ತೈತೆ. ಉಳುಕ ಇಲ್ಲ, ಅದು ಹುಳ ನೋಡಲ್ಲಿ. ಅವರೆಕಾಯಿ ಜಾಸ್ತಿ ಉಳುಕ ಅಲ್ಲ, ಅವರೆಕಾಯಿನೇ ಅಲ್ಲಿ ಹಂಗೆ ನೋಡ್ಕೊಂಡು ಕಿತ್ಕೋತಾ ಇದ್ವಿ. ನೋಡಿದ್ರಲ್ಲಿ ಎಲ್ಲ ಸೀಡೆನೆ, ಎಲ್ಲ ಹುಳ ಮುಟ್ಟಿರೋದೆ ನೋಡು. ಇದ್ರಲ್ಲಿ 1-2 ಕಾಳು ಇರುತ್ತೆ ಅಷ್ಟೇ ಚೆನ್ನಾಗಿರೋದು. ಗೊನೆ ಅಂದ್ರೆ ಅವರೆಕಾಯಿಗೆ ಔಷಧಿ ಹೊಡಿತಾರೆ ಕೆಲವರು ಔಷಧಿ ಹೊಡಿತಾರೆ. ಅವರೆಕಾಯಿ ಹೂವು ಹಾಕಿ ಹೂವು ಹಾಕ್ಬೇಕಲೇ ಔಷಧಿ ಹೊಡೆದ್ರೆ ಅದು ಉಳ್ಕಾಗಲ್ಲ ಅಂತ ನಾವು ಯಾವಾಗಲೂ ಔಷಧಿ ಹೊಡೆದಿಲ್ಲ.
ಏನು ಇಷ್ಟೊಂದು ಎಲ್ಲ ಪೀಸ್ ಅಂದರೆ ಎಳೆದಾ? ಡೌನ್ ಬರ್ತೈತೆ ಅಷ್ಟೇ. ಇಲ್ಲ ನೋಡು ಸೌಂಡ್ ಹೆಂಗೆ ಕೇಳಿಸ್ತೈತಿ ಇಲ್ಲಿ. ಏನು ಸೌಂಡ್? ಅದೇನೋ ಮರ ಕಡಿತವ್ರ ಮೆಷಿನ್ ಅದಲ್ಲ, ಆ ಸೌಂಡ್ ಅಲ್ಲ, ಸುಮ್ಮನೆ ಪಕ್ಷಿ. ಆ ಕಡೆ ಒಂದು ಪಕ್ಷಿ, ಈ ಕಡೆ ಒಂದು ಪಕ್ಷಿ ಕೂಗೋದು. ಅನ್ನೋದೆಲ್ಲ ಹೆಂಗೆ ಕೇಳ್ಸುತ್ತೆ? ಒಂದೊಂದು ಪಕ್ಷಿ ಒಂದೊಂದು ಥರ ಸೌಂಡ್ ಮಾಡ್ತಾವೆ ನೋಡು. ಸಾಕಾಗಿರುತ್ತಲ್ಲ. ನಾನು ಈ ಕಡೆ ಕಿತ್ಕೊತೀನಿ ನೀರು, ಇಲ್ಲಿ ಮಧ್ಯದಲ್ಲಿ ಒಳಗಡೆ ಹೋಗಿ ನಾನು ಕಿತ್ಕೊತೀನಿ. ಅಲ್ಲೆಲ್ಲ ಹೋಗ್ಬೇಡ ನೀನು ಒಳಗಡೆ ಎಲ್ಲ. ಇದು ಯಾವುದೋ ಒಂದು ಗೊನೆ ಚೆನ್ನಾಗೈತೆ, ಕಿತ್ಕೋಬೇಕು. ತಾಳಮ್ಮ, ಅಷ್ಟು ದೂರ ಹೋದ್ರೆ ಹೆಂಗಾಕ್ಲಿ ಬ್ಯಾಗ್ ನಾನು? ಅವರೇ ಕೈ ಸಿಡೆ ತಗ. ಏನು ಇಷ್ಟೊಂದು ಸಿಕ್ಬಿಟ್ಟೈತೆ? ಒಂದೇ ಒಂದು ಗೊನೆ ಇತ್ತು, ಹಂಗೆ ಗೊನೆನೇ ಹೇಳ್ಕೊಂಡೆ. ಅವರೆಕಾಯಿ ಒಣಗಿದ್ಮೇಲೆ ಹಂಗೆ ಗೊತ್ತಾ ತರಿಯೋದು, ನಿಮ್ಗೆ ಗೊತ್ತಾ? ಓ, ನಮಗೂ ಗೊತ್ತು, ನಾನು ಮಾಡಿದ್ದೀನಿ. ಹೇಳಿದ್ದಾರೆ. ನಾವು ಅಮೇರಿಕಾ ಅಲ್ಲ, ನಮ್ಮದು ಇದೇ ಊರು, ಇದೇ ಹೊಲ, ಇಲ್ಲೇ ಹುಟ್ಟಿ ಬೆಳೆದಿದ್ದು. ಅಲ್ಲ, ಹುಟ್ಟಿ ಬೆಳೆದಿದ್ದು ಬೇರೆ, ಹುಟ್ಟಿದ್ದು ಬೇರೆ ಕಡೆ, ಬೆಳೆದಿದ್ದೆಲ್ಲ ಇಲ್ಲೇ. ಹುಟ್ಟಿದ್ದು ಆಸ್ಪತ್ರೆನಲ್ಲಿ, ಅದಕ್ಕೆ ಬೇರೆ ಕಡೆ ಅಂದೆ. ಇದೇನಿನು ತೆಗಿ ತೆಗಿ, ಆ ಕಡೆ ನೋಡೋಣ. ತುಮಕೂರು ಜನರಲ್ ಹಾಸ್ಪಿಟಲ್ ಅಲ್ಲ, ತುಮಕೂರು ಜನರಲ್, ಅವಾಗಲೇ ತುಮಕೂರಲ್ಲಿ ಹುಟ್ಟಿದ್ದಾನೆ. ತುಮಕೂರು ಜನರಲ್ ಆಸ್ಪತ್ರೆ, ತುಮಕೂರು ಗೌರ್ಮೆಂಟ್ ಆಸ್ಪತ್ರೆ ಆಯ್ತಾ? ಗೌರ್ಮೆಂಟ್ ಆಸ್ಪತ್ರೆನೇ ಆಗಲಿ. ಯಪ್ಪ, ಏನೆಲ್ಲ ತೊಡ್ರಾಕತ್ತೈತೆ, ಬಲ್ತೈತೆ. ನೋಡ್ಕೊಂಡು ಕಿತ್ಕೋಬೇಕಷ್ಟೇ. ಒಳಗೆ ಓಡಾಡ್ಕೊಂಡು ಹುಷಾರಾಗ ಕಲಿಕು, ಆಮೇಲೆ ಹೋಗ್ತಿರ್ತದೆ. ನೋಡಿ ಎಷ್ಟೊಂದು ಬಲ್ತೈತೆ ಅಂದರೆ ಸೀಡೆ ಜಾಸ್ತಿನಪ್ಪ. ಉಳ್ಕ ಜಾಸ್ತಿ ನೋಡು, ಇಲ್ಲಿ ನೋಡು. ಉಳ್ಕ ನೋಡು, ಒಂದು ಕಾಯಿ ಚೆನ್ನಾಗಿರಲ್ಲ, 2 ಕಾಯಿ ಚೆನ್ನಾಗಿರ್ತಾವೆ ಒಂದು ಕೊನೆಯಲ್ಲಿ. ಸಾಕು ಚೆನ್ನಾಗಿಲ್ಲ. ನೋಡಿ ಯಾರು ಕಂಡು ಕಾಣಿಸಿಲ್ಲ, ಅದಕ್ಕೆ ಎಷ್ಟೊಂದು ಐತೆ. ಒಂದು ನಿಮಿಷ ಇಸ್ಕೊತೀನಿ. ಇಲ್ಲಿ ನೋಡು, ಅಲ್ಲೊಂದು ಕೊನೆ ಐತೆ ನೋಡ್ಕ, ನೋಡಲ್ಲಿ ಸಖತ್ತೈತೆ ಆ ಕೊನೆ. ನಾನು ಕಿತ್ಕೊಳ್ತೀನಿ ಇಲ್ಲೇ ಈ ಒಂದು ಕೊನೆ ಪೂರ್ತಿ ನೋಡು. ಅವರೆಕಾಯಿ ಅಂದರೆ ಹಿಂಗಿರಬೇಕು, ಒಂದು ಉಳ್ಕ ಇಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗೈತೆ, ಬಲ್ತೈತೆ ಎಲ್ಲ ನೀಟಾಗಿ. ಎಲ್ಲ ಬಲ್ತಿರೋದು ನೀಟಾಗಿ ಬಲ್ತೈತೆ, ಅಂದರೆ ತುಂಬ ಚೆನ್ನಾಗಿ ಬಲ್ತೈತೆ. ಕಾಳು ಸಖತ್ತಾಗಿರ್ತವೆ, ದಪ್ಪ ಕಾಳು ಬಲ್ತ್ರೆ ಕಾಳು ಚೆನ್ನಾಗಿ ಒದ್ಗೋದು. ಗಟ್ಟಿ ಕಾಳು ಇರ್ತವೆ. ಮತ್ತು ಒಂದು ಉಳ್ಕನೂ ಇಲ್ಲ ಒಂದು ಕೊನೆಯಲ್ಲಿ ನೋಡು, ಪೂರ್ತಿ ಹಂಗೆ ಚೆನ್ನಾಗೈತೆ ನೋಡಿ. ಅಯ್ಯೋ, ಇನ್ನಿಷ್ಟೇ ಎಷ್ಟೈತಿ, ಇನ್ನೂ ಎಷ್ಟೊಂದು ಕೀಳ್ಬೇಕು. ಅಷ್ಟು ಸಿಗ್ತಾವ? ಕಿತ್ಕೊಂಡು ಹೋಗೋದು ಹಂಗಾಸಿ ಹೋಗ. ಅಲ್ಲಿ ನೋಡಿ ಗೊನೆ ಎಷ್ಟು ಚೆನ್ನಾಗೈತೆ. ಎಲ್ಲಿ? ಅಲ್ಲಿ ಕಾಣಿಸ್ತಾ? ಇದಾದ ಇದು ಮುಳ್ಳಿನ ಗಿಡ ಐತಿ, ಗಿಡ ಆ ಕಡೆಯಿಂದ ಹೋಗಿ ಹಿಂಗೆ ಹೋಗ್ತೀನಿ. ಹಿಂಗೆ ಹೋಗಿ ಚೆನ್ನಾಗೈತೆ ಗೊನೆ. ಇಷ್ಟ ನಮ್ಮ ಶ್ರೀಮತಿಯವ್ರು ಯಾವುದೋ ಒಂದು ಗೊನೆ ಹೇಳಿದ್ರು. ಇದೆ ಅಲ್ವಾ? ಅದೇ ಇದು ಅಷ್ಟೇ, ಒಂದು ಉಳ್ಕನೂ ಇಲ್ಲ, ಎಲ್ಲ ಹಣ್ಣುಗಾಯಿ ಬಂದವೆ, ಚೆನ್ನಾಗೈತೆ. ಏನು ಸಕಲೈತೆ ಕಾಯಿ. ಹಾಕು ಹಂಗೆ ಒಂಚೂರು ಮುಂದೆ ಕೈ ಇಕ್ಕು. ಈಗ ನೋಡಿ, ಇಲ್ಲಿ ನೋಡಿ, ಇಲ್ಲ ಐತೆ ನೋಡಿ, ಇಲ್ಲೂ ಎಷ್ಟು ಚೆನ್ನಾಗೈತೆ. ಈ ಕಡೆ ಎಲ್ಲ ನೋಡು, ನಾವು ಔಷಧಿನೇ ಹೊಡೆದಿಲ್ಲ ಇದಕ್ಕೆ, ಆದ್ರೆ ಉಳ್ಕ ಎಲ್ಲ ಒಂದೊಂದು ಕಡೆ ಉಳ್ಕ ಐತೆ, ಇಲ್ಲ ಅಂತಲ್ಲ. ಅದ್ರ ಜಾಸ್ತಿ ಫಸ್ಟ್ ಮುಂದಾಗೆ ಹೂವು ಆಗ್ತಾವಲ್ಲ, ಉಳ್ಕಾಗಿರ್ತವೆ ಮೋಸ್ಟ್ಲಿ. ಹಿಂದಾಗ ಹೂವು ಆಗ್ತಾವಲ್ಲ, ಉಳ್ಕಾಗಿರಲ್ಲ. ಅಲ್ಲಿ ಇನ್ನೊಂದೆರಡು ನೋಡಿ, ಇಲ್ಲೇ ಮೇಲೆ. ಇದು ಸಾಕಾಗೈತೆ, ಯಾವುದೋ ಕೊನೆ ಉಳ್ಕನೇ ಇಲ್ಲ. ಈ ಥರ ಸಿಕ್ಕರೆ ಅವರೆಕಾಯಿ ಅಲ್ವಾ?
ಗಂಟ್ಲೆಲ್ಲ ಒಂಥರ ಆಗ್ಬಿಟ್ಟಿದೆ. ಥಂಡಿಗೆ ಮೋಡ ಮುಚ್ಕೊಂಡಿರೋದಕ್ಕೆ ವೆದರ್ ವಾತಾವರಣನೇ ಸರಿ ಇಲ್ಲ. ಗಂಟ್ಲೆಲ್ಲ ಒಂಥರ ಹಣ್ಣು ಒಣಗಿರೋದೈತೆ. ಒಣಗಿರೋದು ಕಿತ್ಕೊಳ್ಳೋಣ. ಕಿತ್ಕ ಸಪ್ರೇಟ್ ಮಾಡಿಬಿಟ್ಟು ಎತ್ತಿಕ್ಕನ ಒಣಗಿಸ್ಬಿಟ್ಟು ಬೀಜ ಮಾಡ್ಕೊಳ. ಹಂಗ ತಿರುಗಿ ಮುಂದಿನ ಸರಿ ಯಾಕಕ್ ಬೇಕಲ್ವಾ? ಇದು ಹೋದ ವರ್ಷದ್ದೇ ಅಲ್ವಾ ನಾವು ಹಾಕಿದ್ದು ಬೀಜ ಮನೇಲಿ ಮಾಡಿಟ್ಟಿದ್ದೆ. ನಾವು ಮನೇಲಿ ಮಾಡಿದ್ವಿ. ಹೋದ ವರ್ಷ ನಮ್ಮ ದಿನ್ನೆಯಲ್ಲಿ ಹಾಕಿದ್ವಿ. ಬೆಳೆದಿತ್ತು, ಅದು ಸಕ್ಕತ್ತಾಗಿ ಬೆಳೆದಿತ್ತು. ಮಳೆನೂ ಸಕ್ಕತ್ತಾಗಿ ಬಂದಿತ್ತು ಹೋದ ವರ್ಷ ಅಲ್ವಾ ದಿನ್ನೆಗೆ. ಹಾಂ ನೋಡ್ರಿ ನಮ್ಮ ಶ್ರೀಮತಿಯವರು ಇದ್ರೊಳಗೆ ಅವ್ರ ಗಿಡ ತೊಗರಿ ಗಿಡ ಸಂದಿನಲ್ಲಿ ಚಕ್ರ ಹುಕ್ಕಿ ಅಭಿಮನ್ಯು ನುಗ್ತಾರಲ್ಲ ಆ ಥರ ಸುಗ್ಬಿಟ್ಟು ಅವರೆಕಾಯಿ ಕಿತ್ಕೊತಾವ್ರೆ. ಅಲ್ಲಿ ಮುಂದೆ ಅಲ್ಲೆಲ್ಲ ಒಣಗೋಯ್ತು ನೋಡು ಕೊನೆ. ಅವರೆಕಾಯಲ್ಲಿ ಏನೇನು ಮಾಡ್ತಾರೆ ಅಂತ ಗೊತ್ತಾ ನಿಂಗೆ? ಎಷ್ಟು ಥರ ಅಡುಗೆ ಮಾಡ್ತಾರೆ ಅಂತ? ಇಲ್ಲ, ಗೊತ್ತಿಲ್ಲ. ಅಡುಗೆ ಮಾಡೋರು ನೀವು, ನಿಮಗೆ ಗೊತ್ತಿಲ್ಲ ಅಂತ ನಮ್ಗೆ ಹೆಂಗೆ ಗೊತ್ತಿರ್ತೈತೆ? ಪರವಾಗಿಲ್ಲ, ನಿಮ್ಗೆ ಅವತ್ತು ಗೊತ್ತು, ನನಗೂ ಗೊತ್ತಿತ್ತು ಅಂತಲ್ಲ, ಇವಾಗ ಗೊತ್ತಲ್ವಾ? ಹೇಳು. ಗೊತ್ತಿರೋ ನಿಮ್ಗೆ ಗೊತ್ತಿರೋದನ್ನ ಹೇಳು, ಪರವಾಗಿಲ್ಲ, ಹೇಳು. ನಾನು ಹೇಳ? ನೀನು ಹೇಳು. ನಿನ್ಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಹೇಳ್ತೀನಿ. ಸಪ್ನೀರು ಮಾಡ್ತಾರೆ. ಓ, ನನ್ನ ಫೇವ್ರೇಟ್. ಅವರೆಕಾಳು ಬಸ್ ಸಪ್ನೀರು. ಅವರೆಕಾಳು ಇಸ್ಕಿದ ಬೇಳೆ ಸಾಂಬಾರು ಮಾಡ್ತಾರೆ. ನನಗೆ ಇಷ್ಟ ಇಲ್ಲದೆ ಇರೋ ಅಂಥದ್ದು. ನನಗೊಂಚೂರು ಇಷ್ಟ ಇಲ್ಲ ಇಸ್ಕಿದ ಬೇಳೆ ಸಾರು ಅಂದರೆ. ಎಲ್ರಿಗೂ ಇಷ್ಟ, ಆದರೆ ನನಗೆ ಯಾಕೋ ಗೊತ್ತಿಲ್ಲ. ಮಸಾಲೆ ಸಾರು ಇಷ್ಟ ಇಲ್ಲ ನನಗೆ. ಸಪ್ನೀರು ಬಸ್ಸಾರು ಇಷ್ಟ ಅಷ್ಟೇ. ಸಪ್ನೀರು ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ, ಹುಳಿ ಸಾರು ಮಾಡ್ತಾರೆ. ಇದನ್ನ ಇದ್ಕಿದ ಬೇಳೆ ಹಾಕ್ಬಿಟ್ಟು ಏನೋ ಮಾಡಿದ್ದಲ್ಲ ಮನೆ, ಏನದು? ಪಲಾವ್. ಇದ್ಕಿದ ಬೇಳೆ ಪಲಾವ್ ಮಾಡಿದ್ರು ಸ್ಪೆಷಲ್ ಆಗಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗಿತ್ತು, ಚೆನ್ನಾಗಿತ್ತು, ನನಗೂ ಇಷ್ಟ ಆಗಿತ್ತು. ಅದು ಹೆಂಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಏನು ಕಮೆಂಟಲ್ಲಿ ಲಿಂಕ್ ಹಾಕಿರ್ತೀನಿ. ಇಲ್ಲ ಅಂದರೆ ನಾನು ಮರ್ತರು ಇವ್ರದ್ದು ವಿಲೇಜ್ ವೆಜ್ ರೆಸಿಪೀಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ಗೆ ಹೋಗಿ ನೋಡಿ, ಸಿಗುತ್ತೆ. ಒಂದ್ಸರಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಏನು ಸಪ್ನೀರು, ಬಸ್ಸಾರು, ಹುಳಿ ಸಾರು, ಉಪ್ಪಿಟ್ಟು, ಪಲಾವು, ಪಲ್ಯ, ಗೊಜ್ಜು, ಕಾಳು ಗೊಜ್ಜು ಥರ ಏನಾದರೂ ಮಾಡ್ತಾರೆ. ಇಷ್ಟು ಗೊತ್ತು. ಬೇರೆ ಏನೇನು ಮಾಡ್ಬೋದು? ಅಷ್ಟೇನಾ? ಇಲ್ಲ, ಮಾಡ್ತಾರೆ. ರೊಟ್ಟಿ ಮಾಡ್ತಾರೆ, ಅಕ್ಕಿ ರೊಟ್ಟಿ ಮಾಡ್ತಾರೆ. ಆಮೇಲೆ ಇಕ್ಕಿದ ಅವರೆಕಾಳು ಹಾಕಿ, ಆಮೇಲೆ ಇಕ್ಕಿದ ಅವರೆಕಾಳು ಹಾಕಿ ಬೋಂಡ ಮಾಡ್ತಾರೆ. ಆಮೇಲೆ ಇನ್ನೇನು ಅಷ್ಟೇ ಅನ್ಸುತ್ತೆ ನಂಗೆ. ನಾನೆಲ್ಲ ಒಣಗಿರೋ ಕಾಳು ಹಾಕಿ ಹುಳಿ ಸಾರು ಮಾಡ್ತಾರೆ. ಅವರೆಕಾಳು ಹಾಕಿ ಅದು ಹಸಿದು ಒಣಗಿರೋದು ಎರಡು ಒಂದೇ ಆಯ್ತಾ. ಅದು ಒಣಗುಸ್ ಹಂಗೆ ಎತ್ತಿಕ್ತಾರೆ ಅಷ್ಟೇ. ಅಷ್ಟು ಬಿಟ್ಟು ಅವರೆಕಾಳು ಆದ್ಮೇಲೆ ಹುಳಿ ಸಾರು ಆದ್ಮೇಲೆ ಅದು ಒಂದೇ. ಮತ್ತೆ ಅವರೆಕಾಳನ್ನ ಬೇಳೆ ಹಾಕಿ ಮಾಡೋದು ಉಗ್ಗಿ ಅಂತ ಮಾಡ್ತಾರೆ. ಸ್ವೀಟ್ ಅವರೇ ಬೇಳೆ ಒಣಗಿದ್ದಲ್ವಾ, ಹಸಿದಲ್ಲ. ಒಣಗಿರೋ ಅವರೇ ಬೇಳೆ ಹಾಕಿ ಉಗ್ಗಿ ಮಾಡ್ತಾರೆ. ಅದು ಸಕ್ಕದಾಗಿರ್ತದೆ. ಅದಕ್ಕೆ ಬಾಳೆಹಣ್ಣು, ಕಾಯಿ ಹಾಲು, ತುಪ್ಪ ಹಾಕೊಂಡು ಕಲಸ್ಕೊಂಡು ತಿಂತಾ ಇದ್ರೆ ಸಕ್ಕದಾಗಿರುತ್ತೆ. ಅದು ಶಿವರಾತ್ರಿ ಹಬ್ಬದಲ್ಲಿ ಮಾಡೋದು. ನಾವು ಚಿಕ್ಕವರಿದ್ದಾಗ, ಈಗೆಲ್ಲ ಒಬ್ಬಟ್ಟು, ಕರ್ಗಡುಬು ಎಲ್ಲ ಮಾಡ್ತಾರೆ. ಅವಾಗ ನಾವು ಶಿವರಾತ್ರಿ ಹಬ್ಬದಲ್ಲಿ ನಾವು ಚಿಕ್ಕವರಿದ್ದಾಗ ಗೆಣಸು, ಕಡ್ಲೆಕಾಯಿ, ಅವರೆಕಾಯಿ, ಮತ್ತೆ ಸಾಯಂಕಾಲ ದೋಸೆ ಮಾಡೋರು. ಸಂಕ್ರಾಂತಿ ಹಬ್ಬದಲ್ಲಿ ಗೆಣಸು ಕಡ್ಲೆಕಾಯಿ ಬೇಯಿಸೋದು. ಆದ್ಮೇಲೆ ಸಾಯಂಕಾಲದ ದೋಸೆನೂ ಮಾಡೋರು. ನಂಗೆ ನಮ್ಮನೇಲಿ ನಾವು ಚಿಕ್ಕವರಿದ್ದಾಗ. ಶಿವರಾತ್ರಿ ಹಬ್ಬದಲ್ಲಿ ಇದು ಉಗ್ಗಿ. ಫಸ್ಟ್ನೇ ದಿನ 1 ಎರಡನೇ ದಿನ 1 ಡಜನ್ ಬಾಳೆಹಣ್ಣು ತರೋರು ಮನೆಗೆ. ಆ ಬಾಳೆಹಣ್ಣು ಇವಾಗ ಕೆಜಿ ಲೆಕ್ಕ ಬಾಳೆಹಣ್ಣು. ನಾವು ಚಿಕ್ಕವರಿದ್ದಾಗ ಯಾರ್ಯಾರಿಗೆ ನೆನಪಿರುತ್ತೋ, ನನ್ನ ಇದ್ರ ವಯಸ್ಸಿನವ್ರಿಗೆ, ಚಿಕ್ಕವರಿದ್ದಾಗ ಆ ವಯಸ್ಸಿನವ್ರಿಗೆ ಈ ವಿಡಿಯೋ ನೋಡ್ತಿರೋರ್ಗು ನೆನಪಾಗುತ್ತೆ ಅದೆಲ್ಲ. ಆಗ ಡಜನ್ ಲೆಕ್ಕ ಕೊಡ್ತಿದ್ದಿದ್ದು ಬಾಳೆಹಣ್ಣು. ಡಜನ್ ಅಂದ್ರೆ 12 ಬಾಳೆಹಣ್ಣು. 1 ಡಜನ್ನು, ಅರ್ಧ ಡಜನ್ನು ಅಂದ್ಕೊಡೋರು 6 ಬಾಳೆಹಣ್ಣು. ಈಗ ಇತ್ತೀಚೆಗೆ ಕೆಜಿ ಲೆಕ್ಕ ಬಂದಿರೋದಷ್ಟೇ. ನಾವು ಚಿಕ್ಕವರಿದ್ದಾಗೆಲ್ಲ ಡಜನ್ ಲೆಕ್ಕ, 1 ಡಜನ್ನು, ಅರ್ಧ ಡಜನ್ನು ಬಾಳೆಹಣ್ಣು, ಹಂಗೆ ಡಜನ್ ಲೆಕ್ಕನೇ ಮಾರ್ತಿದ್ದು ಬಾಳೆಹಣ್ಣು. ನಂಗೇನೋ ನೆನಪಿಲ್ಲ. ಸಣ್ಣಗೊಂದೊಂದು ನೀರು ಬೀಳ್ತಿದ್ದಂಗೈತೆ. ಸರಿ, ಬೇಗ ಕಿತ್ಕೊಡೋಣ. ನೋಡು ಆ ಕಡೆ ಈ ಕಡೆ ಎಲ್ಲ ನಿದ್ರೆ ಕಿತ್ಕ ಬೇಗ. ಪಕ್ಷಿಗಳು ಇರ್ತವೆ. ಪಕ್ಷಿಗಳೆಲ್ಲ ಗೂಡು ಕಟ್ಕೊಂಡಿರ್ತವೆ. ಇವಾಗ ಇಲ್ಲೆಲ್ಲ ಹುಳ. ಇದೇನು ಗೊತ್ತಾ, ಪಕ್ಷಿಗಳು ಈ ಟೈಮಲ್ಲಿ ಜಾಸ್ತಿ ಬಯಲಿಗೆ ಬರ್ತವೆ, ಗೂಡಲ್ಲಿರಲ್ಲ. ಈ ಹುಳಗಳು ಇರ್ತಾವೆ ನೋಡಿ, ಕಾಳು ಇದರಲ್ಲೆಲ್ಲ ಗಿಡದಲ್ಲಿ, ಅವರೆಕಾಯಿ, ತೊಗರಿಕಾಯಿ ಅವೆಲ್ಲ. ಆ ಹುಳುಗಳನ್ನೆಲ್ಲ ಇಟ್ಕೊಂಡು ತಿಂತಾವೆ ಪಕ್ಷಿಗಳು ಕೆಲವೊಂದು. ಅವು ಇಲ್ಲೆಲ್ಲ ಅವೇನು ಮಾಡ್ತಾವೆ ಗೊತ್ತಾ, ಈ ಪೆದೆ ಇರ್ತೈತಲ್ಲ ಗಿಡಗಳು, ಅವರೆ ಗಿಡಸು ಸಂದಿನಲ್ಲಿ ಗೂಡು ಕಟ್ಕೊಂಡು ಮೊಟ್ಟೆ ಇಟ್ಕೊಂಡು ಅಲ್ಲೇ ಇರ್ತವೆ, ಅಲ್ಲೇ ವಾಸ ಇರ್ತವೆ. ಇದು ಹಾಳಾಗೋವರೆಗೂ ಅಲ್ಲೇ ಇರ್ತವೆ.
ಆ ಹುಳ ತಿಂದು ಅವೆಲ್ಲ ಇದನ್ನ ಮಾಡಿಕೊಂಡು ಈ ಅವರೆ ಗಿಡ ತೊಗರಿ ಗಿಡ ಎಲ್ಲ ಹಾಳಾದ್ಮೇಲೆ ಇನ್ನೊಂದು ಬೇರೆ ಬೇರೆ ಆಹಾರ ಹುಡ್ಕೊಂಡು ಬೇರೆ ಕಡೆ ಹೋಗ್ತವೆ, ಬೇರೆ ಹೊಲದಲ್ಲಿ ಹೋಗ್ತಾವೆ ಹಂಗೆ. ಅದು ಎಲ್ಲಿ ಸಾಕದೈತೆ, ಆದರೆ ಉಳ್ಕ ಐತೆ. ಉಳ್ಕ ಇದ್ದೇ ಇರ್ತೈತೆ. ಅವರೆಕಾಯಲ್ಲೇ ಜಾಸ್ತಿ ಉಳ್ಕ, ಯಾಕೋ ಗೊತ್ತಿಲ್ಲ. ಅವರೆಕಾಯಲ್ಲೇ ಉಳ್ಕ ಜಾಸ್ತಿ. ಇನ್ನೇನೇನು ಗೊತ್ತು ಹೇಳು ಹೇಳು. ಅಷ್ಟೇ, ಹುಗ್ಗಿ ಮಾಡೋದು ಗೊತ್ತು, ಅಷ್ಟೇ ಗೊತ್ತಿರೋದು. ಇನ್ನೇನು ಮಾಡ್ಬೋದು ಅಷ್ಟೇ. ರೊಟ್ಟಿ ಮಾಡಬೇಕು ಒಂದಿನ. ಮಾಡೋಣ ರೊಟ್ಟಿನ ಮಾಡಿ ಅದು ವಿಡಿಯೋದಲ್ಲೇ ಮಾಡೋಣ, ಬ್ಲಾಗಲ್ಲೇ ಎಲ್ಲರಿಗೂ ಗೊತ್ತಾಗ್ಲಿ ಹೆಂಗೆ ಮಾಡೋದು ಅಂತ. ಆಯ್ತು ಮಾಡೋಣ. ನೆಕ್ಸ್ಟ್ ವಾರ ಅಕ್ಕಿ ಹಾಕಿಸ್ಕೊಂಬರ್ತೀನಿ, ಮಾಡೋಣ. ನಿನ್ಗಿನ್ನು ಏನಾದರೂ ಬೇರೆ ಅಡುಗೆ ಗೊತ್ತಾ? ಅಷ್ಟೇ ಗೊತ್ತಿರೋದು ನನಗೆ. ಆದ್ರೆ ನಾನು 2 ಎಕ್ಸ್ಟ್ರಾ ಹೇಳಿದೆ ಗೊತ್ತಾ? ಏನು ನಿಂಗೆ ರೊಟ್ಟಿನೂ ಬೋಂಡ ಗೊತ್ತಿರಲಿಲ್ಲ. ನಿಜ ತಾನೇ? ಆದ್ರೆ ನಿಂಗೆ ಹುಗ್ಗಿ ಗೊತ್ತಿರೋ, ಸ್ವೀಟ್ ಗೊತ್ತು ನಂಗೆ. ಸ್ವೀಟ್ ಅವರೇ ಕಾಳಲ್ಲಿ ಸ್ವೀಟ್ ಮಾಡ್ತಾರೆ ಅಂತ ಗೊತ್ತಿತ್ತು ನಂಗೆ ಗೊತ್ತಿತ್ತು, ಆದ್ರೆ ಹೇಳಕ್ ನೆನಪಾಗ್ಲಿಲ್ಲ ಅಷ್ಟೇ. ಅದೇ ಗೊತ್ತಿತ್ತು ಆದ್ರೆ ನೆನಪಾಗ್ಲಿಲ್ಲ ಹೇಳಕ್ಕಷ್ಟೇ. ಅಲ್ಲಿ ಒಣಗೈತ್ ನೋಡ ಆ ಕಡೆ ಅವ್ರೆಕಾಯಿ ನೋಡು, ಅದು ಒಣಗಿರೋದು ಬಿಡತ್ತ. ಒಂದಿನ ಲಾಸ್ಟಲ್ಲಿ ಕಿತ್ಕೊಳ್ಳೋಣ ಅಥವಾ ಹಂಗೆ ಕಿತ್ಕೊಂಡು ಹೋಗೋಣ? ಬಿಡು ಸಾಕು, ಇದು ಕಂಡಿರೋದು ಕಿತ್ಕೊಂಡು ಹೋಗೋಣ. ಕಂಡಿರೋದು ಕಿತ್ಕ. ಹಂಗೆ ಮಾಡೋಣ, ಕಂಡಿರೋದು ಕಿತ್ಕೊಳ್ಳೋಣ. ಇನ್ನೊಂದಿನ ಲಾಸ್ಟಲ್ಲಿ ಯಾವಾಗ ಅಡ್ಡಾಡ್ಕೊಂಡು. ಅಯ್ಯೋ ನೋಡ್ತಾ ಇದ್ರೆ ಎಲ್ಲ ಒಣಗಿರೋದೇ ಕಾಣಿಸುತ್ತೆ ನೋಡು. ಇಲ್ಲೂ ಒಣಗಿರೋದೈತೆ, ಇಲ್ಲಿ ನೋಡಿ, ಇಲ್ಲಿ ಇದು ಚೆನ್ನಾಗೈತೆ ಕೊಡು, ಕಿತ್ಕೊಂಡು ಹೋಗೋಣ. ಎಲ್ಲ ಒಣಗಿ ಉದ್ರೂ ಹೋಗ್ತದೆ, ಸುಮ್ಮನೆ ಅವರೇ ಕಾಳೆಲ್ಲ ವೇಸ್ಟ್ ಆಗ್ತದೆ. ಅಷ್ಟೇ ಅವರೆಕಾಯಿ. ಈಗ ನೋಡಿ ಎಲ್ಲ ಒಣಗೋಯ್ತು ಇಲ್ಲಿ. ಅಪ್ಪ ಇಲ್ಲಿ ಮಧ್ಯದಲ್ಲೆಲ್ಲ ಬರೋಕ್ಕಾಗಲ್ಲ, ನಾವು ಈ ಕಡೆ ಬರಲ್ಲ, ಅರಿಗಿನ ಕಿತ್ಕೊಂಡು ಹೋಗ್ತೀವಿ, ಅದಕ್ಕೆಲ್ಲ ಒಣಗೋಯ್ತೆ. ಒಣಗಿರೋದು ಕಾಣಿಸೋವೆಲ್ಲ ಕಿತ್ಕೊಡ್ತೀನಿ. ತೊಗರಿಕಾಯಿನೂ ನೋಡಿ ಎಷ್ಟೊಂದು ಹಣ್ಣಾಗೈತಾವಲ್ಲ. ಅವರೆಕಾಯಿ ಎಲ್ಲ ಹೊಲದಲ್ಲಿ ನೋಡಿದ್ರಿ, ಎಲ್ಲ ಸ್ಯಾದ್ರೆ ಹೊಲ ಪೆದೆ ಆಗಿಬಿಟ್ಟಿದೆ. ಎಲ್ಲ ಬೆಳ್ಕೊಂಡು ತೊಗರಿ ಕಡೆ ಎಲ್ಲ ಗೊಬ್ಬರ ಹಾಕ್ಕೊಂಡು ಅವರೇ ಬಳ್ಳಿ ಎಲ್ಲ ಬೆಳ್ಕೊಂಡು ಸುತ್ತ ಹಾಕ್ಕೊಂಡು ದೊಡ್ಡ ಇದಾಗ್ಬಿಟ್ಟೈತೆ, ಪೆದೆ ಆಗಿಬಿಟ್ಟೈತೆ. ಇದರಲ್ಲೂ ಓಡಾಡಿಕೊಂಡು ಕಿತ್ಕೊಂಡ್ವಿ. ಅವರೆಕಾಯಿ ಎಲ್ಲ ಕಿತ್ಕೊಂಡಿದ್ದಾಯಿತು. ಈಗ ಮನೆಗೆ ಹೋಗ್ಬೇಕು. ಮತ್ತು ಇದು ಬರುತ್ತೆ, ವ್ಯಾನ್ ಬರುತ್ತೆ, ಸ್ಕೂಲ್ ವ್ಯಾನು. ಜಾನೆ ಮಗಳನ್ನ ಕರ್ಕೊಬರ್ಬೇಕು. ವ್ಯಾನ್ ಹತ್ರ ಹೋಗಿ ಮನೆಗೆ ಹೊರಟಿದ್ದೀವಿ. ಹೋದ್ಮೇಲೆ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ.